ನನ್ನಂತವನನ್ನು ಬೆರಗುಗೊಳಿಸುವ ರೂಪ. ಬೇಟೆಯಾಡಿ ಆಯಾಸಗೊಂಡ ನಾನು ವಿಶ್ರಾಂತಿಗಾಗಿ ಮರದ ಒಡ್ಡೆಗೆ ತಲೆ ಕೊಟ್ಟು ಮಲಗಿದವ. ತಂಗಾಳಿ ಬೀಸಿತು, ಮಳೆಯ ಶಬ್ದವಾಯಿತು, ಕೆಚ್ಚೆಯ ನಾದ ಕೇಳಿಸಿತು. ಒಮ್ಮೆ ಎಚ್ಚೆದ್ದು ನೋಡಿದೆ, ಅಬ್ಬಬ್ಬಾ, ಏನು ಅಪರೂಪ ಬಹಳ ಚಂದ ಕಾಣುದು. ಏನು ಪರಿಸರ ಹಾಗೆ ಇದು ಇನ್ನು ಇಷ್ಟು ವರ್ಷ, ಇನ್ನು 10 ವರ್ಷಕ್ಕೆ ನೋಡ್ರು ಚಂದ್ರೇ. ಮತ್ತ ಅನುಮಾನವೇ ಬೇಡ. ಯಾಕೆ ಹೇಳಿದೆ ಮಾತು? ಮನಸ್ಸು ಯೋಚಿಸುತ್ತಾ ಇದೆ. ಯಾರಾಗಿರಬಹುದು? ಸೌಂದರ್ಯದ ಕುರಿತಾಗಿ ಹೇಳುವಾಗ ನಾವು ಕೇಳಿದ್ದೇವೆ, ಮೋಹಿನಿಯೇ. ಯಾರು? ಎಲ್ಲರೂ ಕಾಟ ಮುಟ್ಟಿನ ಎದುರದ್ದು. ಏನದು? ಮೋಹಿನಿ ಕಾಟ. ಹಗಲು ಹೊತ್ತಿನಿ. ಏನು ಆ ಮೋಹಿನೆಲ್ಲ ಹೆಚ್ಚಾಗಿ ವೇಷ ಮಾಡೋರು ಮಾಡುದು, ನಾವೆಲ್ಲ ಮೋಹಿನಿ ಅಲ್ಲ. ನಾನು ಹೇಳಿದ್ದ ಕಾಟ ಕೊಡು ಮೋಹಿನಿ ಅಲ್ಲ, ಈ ಮನಸ್ಸನ್ನು ಸೆಳೆದ ಮೋಹಿನಿ. ಹೇಳಿದ್ದೇನೆ ಹಿಂದೆ, ದುಷ್ಟ ಭಸ್ಮಾಸುರವದೆಗಾಗಿ ಶ್ರೀಹರಿಯೇ ಮೋಹಿನಿ ರೂಪವನ್ನು ತಳೆದು ಬಂದಿದ್ದಾನೆ. ಇದು ಹೆಣ್ಣು ವೇಷವ? ಏನು ನನ್ನನ್ನು ನೋಡಿದ್ರು ವೇಷ ಮಾಡ್ಲಕ್ಕ ನಾನು ಹೆಣ್ಣು ವೇಷ ಮಾಡಿದೆ? ಯಾರು ಹೇಳಿದ್ರು? ಯಾರು ಹೇಳಿದಾಗೆ? ಯಾರು ಹೇಳಿದ್ದಾರೆ? ಅಲ್ಲ, ನಿಮ್ಮೊಳ ಜಗಳ ಬೇಡ. 100ಕ್ಕೆ 100 ಹೆಣ್ಣೆ. ಮತ್ತೆ ಅದಕ್ಕಿಂತ ಹೆಚ್ಚು ಮೋಹಿನಿಯಾಗಿ ಬಂದಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನೇನು ಭಸ್ಮಾಸುರನ? ಸರಿ ಹೇಳಿದ್ರಿ ನೀವು. ಥೋ ಇದ್ವಿ. ಯಾಕೆ ಗೊತ್ತಾ? ಭಸ್ಮಾಸುರ ಹಾಗೂ ಸಾಯಿ, ಭಸ್ಮಾಸುರನ ವೇಷ ಸಹಿತ ನಾವು ಮಾಡುವ. ಯಾಕೆ ಕೇಳಿ, ಬುದ್ಧಿಗೆ ಕೆಲಸ ಇಲ್ಲದೆ ಇರುವ ವೇಷ ಅಂದ್ರೆ ಭಸ್ಮಾಸುರ ಮಾತ್ರ. ಇನ್ನು ಮೇನಕಿಯಾಗಿರಬಹುದೇ? ತಪಸ್ಸನ್ನ ಕೆಡಿಸುವುದಕ್ಕೆ ಮೇನಕೆ ಭೂಲೋಕಕ್ಕೆ ಬಂದಿದ್ದಳು ಅಂತ ಕೇಳಿದ್ದೇನೆ. ನಾವೆಲ್ಲ ಎಲ್ಲಿಗೆ ಹೋದ್ರು ನಮ್ ಕೆಲಸ ಅಷ್ಟು ಮಾಡ್ಕೊಂಡು ಹೋಗುವುದು. ಇನ್ನೊಬ್ರಿಗೆ ನಮ್ಗೆ ಉಪದ್ರವ ಆಗ್ಲಿಕ್ಕಿಲ್ಲ, ನಾವು ಇನ್ನೊಬ್ರಿಗೆ ಉಪದ್ರ ಕೊಡ್ಲಿಕ್ಕೆ. ಕೆಲವೊಮ್ಮೆ ತಿಳ್ಕೊಳ್ಳೋದೇ ಹಾಗೆ. ನನ್ನಿಂದ ಇನ್ನೊಬ್ರಿಗೆ ಉಪದ್ರ ಆಗುದಿಲ್ಲ ಅಂತ ತಿಳ್ಕೊಳ್ಳೋದು. ಉಪದ್ರ ಆದ್ರಿಂದ ನಾನೀಗ ಈ ರೀತಿ ನಿಂತ್ಕೊಂಡಿದ್ದೀನಿ. ಇನ್ನು ಮೇನಕ್ಕೆ ಬರುವುದಕ್ಕೆ ತಪಸ್ಸಿಗೆ ಕುಳಿತ ವಿಶ್ವಾಮಿತ್ರ ನಾನಲ್ಲ. ಶಶಿದೇವಿ ಇರಬಹುದೇ? ಏನು ನನ್ನ ಕಂಡ್ರೆ ಮೊದಲ ಅಲ್ಲಪ್ಪ, ವಯಸ್ಸಿನ ಪ್ರಭಾವದಿಂದ ನಾನು ಹೇಳಿದ್ದಲ್ಲ. ಕೇಳಿದ್ದೇನೆ, ರಕ್ಕಸರು ಬಂದಾಗ ಇಂದ್ರ ಮಡದಿ ಶಚಿಯನ್ನೂ ಬಿಟ್ಟು ಹೋಗ್ತಾನೆ. ಅವ್ರು ಹಾಲು ಬಿಟ್ಟು ಹೋಗ್ತಾರೆ, ನಾ ಹೀಗೆ ಬಂದ್ರೆ ಏನು ಅಂತ ಕೇಳ್ಕೊಂಡು ಬಂದಿದ್ದಾಳ. ಅವ್ ಸಿಗುವುದೇ ಅಪರೂಪ, ಸಿಕ್ಕಿದಾಗ ಬಿಟ್ಟರೆ ಇವಳೇ ಯಾಕೆ ಬರ್ತಾಳೆ. ಆದ್ರಿಂದ ಆ ಯಾರು ಅಲ್ಲ. ಹಾಗಾದ್ರೆ ಯಾರಿರಬಹುದು? ನನ್ನೊಳಗೆ ನಾನು ತರ್ಕಿಸುವುದು ಬೇಡ. ಹೇಗೂ ಅವರಿಗೂ ಮನಸ್ಸುಂಟು ಅನ್ನೋದು ಗೊತ್ತಾಯ್ತು. ಇಲ್ಲೇ ಕುಳಿತಿದ್ದಾರಲ್ಲ, ನೋಡೋಣ. ನಾನು ಮಾತನಾಡುವಾಗ ಮತ್ತೆ ಒತ್ತು ಕೊಡುವುದು ನೋಡ್ರಿ. ಮಾತಾಡ್ತೀನಿ